ನಮ್ಮ ಶಕ್ತಿಯ ಗಡಿಯನ್ನ ಮೀರಿ ಹೊರಬರೋದು ಅಸಾಧ್ಯದ ಮಾತು. ಅದು ತಕ್ಷಣಕ್ಕೆ ಆಗದ ಕೆಲಸ. ಅಲ್ಲ ಅಮ್ಮ, ಆದ್ರೆ ಹಾಗಂತ ನಾವು ಮೈ ಮರೆತು ಯಾವುದೇ ಅಪಾಯ ತಗೊಳ್ಳೋದು ಕೂಡ ಮುಠಾಳತನ. ನಮಗೆ ತುಂಬಾ ಕೆಟ್ಟದಾದ, ನಮ್ಮಿಬ್ಬರ ಸರ್ವನಾಶಕ್ಕೆ ಕಾರಣವಾಗೋ ಯಾವುದೋ ಒಂದು ಘಟನೆ ನಡೆಯೋದಕ್ಕೆ ಸಿದ್ಧವಾಗ್ತಿದೆ ಅನ್ನೋದು ನನ್ನ ಅಂತರಾಳಕ್ಕೆ ಭಾಸವಾಗ್ತಿದೆ. ಅಮ್ಮ ಅಮ್ಮ ಮಂಜರಿ ಅಮ್ಮ, ನೀವ್ ಯಾವತ್ತೂ ಇಷ್ಟು ನಿರಾಶೆಯಿಂದ ಮಾತಾಡ್ದವ್ರೆ ಅಲ್ಲ. ಇವತ್ತ್ಯಾಕಮ್ಮ ಹೀಗ್ ಮಾತಾಡ್ತಾ ಇದ್ದೀರಾ? ನಮ್ಮ ನಾಶಕ್ಕೆ ಕಾರಣ ಅಂದ್ರೆ ಏನಮ್ಮ ಅರ್ಥ? ಆ ವಿಧಿ ನಮ್ಮ ವಿರುದ್ಧ ಯಾವುದೋ ದೊಡ್ಡ ಚಕ್ರವ್ಯೂಹನ ಎಣಿತಿದೆ ಮಾಳ್ವಿಕಾ. ಆದ್ರೆ ಆ ಘಟನೆ ಏನು, ಆ ಆಪತ್ತು ಎಲ್ಲಿಂದ ಬರುತ್ತೆ, ಯಾವ ರೂಪದಲ್ಲಿರುತ್ತೆ ಅನ್ನೋದು ಮಾತ್ರ ನನಗೆ ಸರಿಯಾಗಿ ತಿಳಿತಿಲ್ಲ. ಅಮ್ಮ, ನಮ್ ಕಣ್ಣು ಕಾಣದ ಶತ್ರು ಜೊತೆ ನಾವ್ ಹೇಗಮ್ಮ ಹೋರಾಡೋದು? ಇದರಿಂದ ಪಾರಾಗೋದಕ್ಕೆ ಯಾವ ದಾರಿನೂ ಇಲ್ವಾ? ದಾರಿ ಇದೆ ಮಾಳ್ವಿಕಾ, ದಾರಿ ಇದೆ. ಕಾಲ ನಮ್ಮ ಕೈಯಿಂದ ಜಾರೋ ಮುನ್ನ ನಾವು ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಒಂದಿದೆ. ಹೇಳಿ ಅಮ್ಮ, ಏನಮ್ಮ ಅದು? ಹೇಳಿ. ಮೊದಲು ಆ ಜಗನ್ನಾಥನನ್ನ ನಮ್ಮ ಹತೋಟಿಗೆ ತಗೋಬೇಕು. ಜಗನ್ನಾಥನ? ಹೌದು, ಆ ಜಗನ್ನಾಥನೇ ದಾಕ್ಷಾಯಿಣಿಯ ಬಲ, ಅವಳ ಸರ್ವಸ್ವ. ಅವನು ನಮ್ಮ ಮುಷ್ಟಿಯಲ್ಲಿರ್ಬೇಕು, ನಮ್ಮ ಅಡಿಯಾಳಾಗಿ ಬಿದ್ದಿರಬೇಕು. ಒಂದು ವೇಳೆ ವಿಧಿಯಾಟದಿಂದ ದಾಕ್ಷಾಯಿಣಿ ನಮ್ಮ ಮಂತ್ರ ಶಕ್ತಿಯನ್ನ ಮುರಿದು ವಾಪಸ್ ಬಂದ್ರೂ ಸಹ ಅವಳ ಗಂಡ ನಮ್ಮ ಮುಷ್ಟಿಯಲ್ಲಿರೋದ್ರಿಂದ ಅವಳು ನಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ. ಅವಳ ಶಕ್ತಿಗಳೆಲ್ಲ ನಮ್ಮನ್ನೇನು ಮಾಡಲ್ಲ. ಆಯ್ತಮ್ಮ, ಆ ದಾಕ್ಷಾಯಿಣಿಗಿರೋ ಒಂದೇ ಒಂದು ದಾರಿ ಅಂದ್ರೆ ಜಗನ್ನಾಥ್. ಆ ಜಗನ್ನಾಥ್ನ ನಾನು ನನ್ನ ಹಿಡಿತಕ್ಕೆ ತಗೊಳ್ತೀನಿ. ಅವನ್ನ ಹೇಗೆ ಆಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೇಕೆ ತಡ? ಇಗೋ ಈ ಕಪ್ಪು ದಾರನ ತಗೋ. ಇದನ್ನ ಹೇಗಾದ್ರೂ ಮಾಡಿ ಆ ಜಗನ್ನಾಥನಿಗೆ ಕಟ್ಟಿ ಆ ತಂತ್ರವನ್ನ ಪೂರ್ತಿ ಮಾಡು. ಆ ಶಂಭು ಅವನ ಸುತ್ತ ಎಷ್ಟೇ ದೊಡ್ಡ ರಕ್ಷಣಾ ಕವಚ ಹಾಕಿದ್ರೂ ಸರಿ, ಆ ದಾರ ಅವನ ಮೈಗೆ ತಾಗಿದ ತಕ್ಷಣ ಜಗನ್ನಾಥ ಆ ಶಂಭುವಿನ ರಕ್ಷಣೆಯಿಂದ ಹೊರಗೆ ಬರ್ತಾನೆ. ಜೊತೆಗೆ ಮತ್ತೆ ನಿನ್ನ ಕಾಲ ಬುಡದಲ್ಲಿ ಬಿದ್ದು ನಿನ್ನ ಕೈಗೊಂಬೆ ಆಗ್ತಾನೆ. ಓಹೋಹೋಹೋ, ಏನು ನಮ್ಮ ರಾಕ್ಷಸಿ ಅತ್ತೆ ಟೆನ್ಷನ್ನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದಾರಲ್ಲ? ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ಬೇರೆಯವ್ರನ್ನ ಸುಡಕ್ಕೆ ಹೋಗಿ ನಿಮ್ಮ ಬಾಲಕ್ಕೆ ಬೆಂಕಿ ಬಿತ್ತಾ? ಅಲ್ಲ, ಯಾವತ್ತೂ ನಾನು ನಿಮ್ಮನ್ನ ಇಷ್ಟೊಂದು ಗಾಬರಿಯಲ್ಲಿ ಹೀಗೆ ನಡುಕ್ತಿರೋದನ್ನ ನೋಡೇ ಇರಲಿಲ್ವಲ್ಲ. ಯಾವಾಗಲೂ ಬೇರೆಯವ್ರನ್ನ ನಡುಗಿಸ್ತಿದ್ರಿ, ಈಗ ನೋಡಿದ್ರೆ ನಿಮ್ಮ ಇಡೀ ದೇಹನೇ ನಡುಕ್ತಿದೆಯಲ್ಲ. ನೋಡಕ್ ಮಜವಾಗಿದೆ. ಏಯ್, ನನ್ನಿಂದಾಗೆ ನೀನು ನಿನ್ನ ದೇಹನೇ ಕಳ್ಕೊಂಡಿದ್ಯಾ. ಈಗ ನೆಮ್ಮದಿನೂ ಕಳ್ಕೋಬೇಡ. ಮಾತಾಡದೆ ಸುಮ್ಮನೆ ಇಲ್ಲಿಂದ ಹೋಗು. ನಾನು ಶಾಂತವಾಗಿದ್ದಾಗ್ಲೇ ನಿನ್ನನ್ನ ಕೊಂದೋಳು. ಇನ್ನು ನನ್ನನ್ನ ಕೆರಳಿಸಿದ್ರೆ ಏನಾಗ್ಬೋದು ಅನ್ನೋದನ್ನ ನೀನು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ. ಮಾಳ್ವಿಕಾ, ನಿನ್ ಬೆದರಿಕೆಗೆ ನಾನು ಹೆದರ್ಕೊಳ್ಳೋ ಕಾಲ ಮುಗೀತು. ನಾನು ಸುಮ್ಮನೆ ಹಾಗೆ ವಿಚಾರಿಸ್ಕೊಂಡೆ ಅಷ್ಟೇ. ದಿನ ಬೇರೆಯವ್ರನ್ನ ಹೆದರಿಸೋ ನಿನ್ ಮುಖದಲ್ಲೇ ಇಷ್ಟೊಂದು ಗಾಬರಿ ಕಾಣಿಸ್ತಿದ್ಯಲ್ಲ, ಅದಕ್ಕೆ ಯಾವುದೋ ಒಂದು ದೊಡ್ಡ ಗಂಡಾಂತರನೇ ನಿನ್ ತಲೆ ಮೇಲೆ ಬೀಳೋ ಥರ ಕಾಣಿಸ್ತಿದೆ ಅಲ್ವಾ? ಏಯ್, ಸಾಕು ನಿಲ್ಸೆ. ಗಂಡಾಂತರಕ್ಕೆ ಗಂಡಾಂತರ ನಾನು. ನನ್ನ ತಲೆ ಮೇಲೆ ಬರೋದಿರ್ಲಿ, ನನ್ನ ನೆರಳು ಸೋಕಿದ್ರು ಸಾಕು, ಆ ನಿನ್ನ ಗಂಡಾಂತರ ಹಾಗೆ ಕರಗ್ ಹೋಗುತ್ತೆ. ನನ್ನ ಶಕ್ತಿ ಏನು ಅನ್ನೋದು ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನಿನ್ ಶಕ್ತಿ ಸೋತು ಸತ್ತೋಗಿದೆ ಮಾಳ್ವಿಕಾ.
ನಿನ್ನ ಟೆನ್ಷನ್ಗೆ ಏನು ಕಾರಣ ಆಗಿರ್ಬೋದು? ನೀನು ಕಾಪಾಡ್ಕೊಂಡು ಬಂದಿರೋ ಯಾವುದೋ ಒಂದು ಅಮೂಲ್ಯವಾದ ರತ್ನ ಕಳೆದೋಗಿರ್ಬೇಕು. ಅದಕ್ಕೆ ನೀನು ಇಷ್ಟೊಂದು ಟೆನ್ಷನಲ್ಲಿದೆಯಾ ಅಲ್ವಾ? ಏಯ್ ಏ ಅಂಬಿಕಾ, ನೇರವಾಗಿ ಮಾತಾಡೆ. ಆ ದಾಕ್ಷಾಯಿಣಿನ ಕಲ್ಲಿನ ಸೆರೆಯಿಂದ ಹೊರಗೆ ತಂದಿದ್ದು ನೀನೇನಾ? ತಮರು ಇರೋ ಜಾಗನ ಹುಡುಕಿ ಅದನ್ನ ಬಾರಿಸಿ ಅವಳನ್ನ ಮುಕ್ತಗೊಳಿಸಿದ್ದು ನೀನೇ ತಾನೇ? ಹೌದು, ನಾನು. ಯುಗ ಯುಗಾಂತರಗಳಿಂದ ಆಗದೆ ಇರೋ ಕೆಲಸ ಈಗಾಗಿದೆ. ಅಂದ್ರೆ ದುಷ್ಟ ಸಂಹಾರಕ್ಕೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ. ಅದಕ್ಕೆ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಆಪತ್ ಬಂದು ನಿನ್ನ ಸುತ್ಕೊಂಡು ಹೋಗುತ್ತೋ ಅಂತ ನಿನಗೆ ಭಯ ಆಗ್ತಿದೆ ಅಲ್ವಾ? ಕಲ್ಲಿನ ಡಮರುಗನ ಹುಡುಕಿ ಬಾರಿಸಿ ನನ್ನ ದಾಕ್ಷಾಯಿಣಿ ಅತ್ತೆನ ಈ ಪ್ರಪಂಚಕ್ಕೆ ವಾಪಸ್ ಕರ್ಕೊಂಡ್ಬಂದಿದ್ದು ನಾನೇ. ಏನಿವಾಗ ಏನ್ ಮಾಡ್ಕೋತೀಯ? ಸರಿ, ನಾನು ನೀರು ತೊಗೊಂಬರ್ತೀನಿ. ಯಾರ ಹಿಂಗ್ಸು? ಅವ್ರನ್ನ ನೋಡಿ ಯಾಕೆ ನನಗೆ ಎದೆಯೊಳಗೊಂಥರ ಸಂಕಟ ಆಗ್ತಾ ಇದೆಯಲ್ಲ. ನನಗವ್ರು ತುಂಬ ಹತ್ತಿರದವರು ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ?